ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಈ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಪರದಾಟ ನೋಡ್ತಾ ಇದ್ವಿ. ಈಗ ಡೀಸೆಲ್ ಮತ್ತು ಪೆಟ್ರೋಲ್ಗಾಗಿ ರಾಜ್ಯದ ಅಷ್ಟು ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಂಡ್ರು ಕೂಡ ಡೋಂಟ್ ಕೇರ್ ಅಂತಾರಪ್ಪ ಜನ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇಲ್ಲ ಪೆಟ್ರೋಲ್ ಡೀಸೆಲ್ ಕೊರತೆ. ಇದನ್ನ ಅಧಿಕಾರಿಗಳು ಹೇಳಿದ್ರು ಕೂಡ ಕೇಳಿಸ್ಕೊಳ್ತಿಲ್ಲ ಜನ. ಎಂದಿನಂತೆ ಬಂದು ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಜನ ಆರಾಮಾಗೆ ಬಂದು ಈ ವದಂತಿ ಕಿವಿ ಕೊಟ್ಟಿಲ್ಲ ಅಂತ ಆ ಭಾಗದಲ್ಲಿ ಬಹುತೇಕ ಬಂಕ್ಗಳಲ್ಲಿದೆ ಪೆಟ್ರೋಲ್ ಡೀಸೆಲ್ ಸ್ಟಾಕ್. ಬೈಕ್, ಕಾರ್ ಸೇರಿ ಎಲ್ಲಾ ವಾಹನಗಳಿಗೂ ಕೂಡ ಪೆಟ್ರೋಲ್ ಡೀಸೆಲ್ ಲಭ್ಯ ಇದೆಯಂತೆ. ಸೊ ಸಹಜ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. 2 ದಿನಗಳಿಗೊಮ್ಮೆ ಬರ್ತಾ ಇರುವ ಪೆಟ್ರೋಲ್ ಡೀಸೆಲ್ ಲೋಡ್, ಹಾಗಾಗಿ ನಮ್ಮ ಹತ್ರ ಸ್ಟಾಕ್ ಇದೆ, ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಯುದ್ಧ ಹಿನ್ನೆಲೆಯಲ್ಲಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ನಲ್ಲೂ ಕೂಡ ಕೊರತೆ ಆಗ್ತಾ ಇದೆ ಅನ್ನುವಂಥ ವದಂತಿಗಳು ಕೂಡ ಈಗಾಗಲೇ ಹರಡ್ತಾ ಇದೆ. ಈ ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಈಗಾಗಲೇ ಎಂದಿನಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಗ್ರಾಹಕರು ಪೆಟ್ರೋಲ್ ಬಂಕ್ಗಳಿಗೆ ಬಂದು ಪೆಟ್ರೋಲನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ನಾವಿದೀಗ ಚಿತ್ರದುರ್ಗದ JCRನ ರಸ್ತೆಯಲ್ಲಿರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ಬನ್ನಿ ಗ್ರಾಹಕರನ್ನು ಮಾತಾಡ್ಸೋಣ. ಸರ್, ಪ್ರತಿದಿನ ಕೂಡ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆಯಾ ಅಥವಾ ಸಮಸ್ಯೆ ಆಗ್ತಾ ಇದೆಯಾ? ಏನು ಅದೇ ಥರದ ಸಮಸ್ಯೆ ಇಲ್ಲ. ನಮಗೆ ಡೈಲಿ ಪೆಟ್ರೋಲು ಮೊದಲು ಥರನೇ ಸಿಗ್ತಾ ಇದೆ. ಯಾವ ಥರದ್ದು ಏನು ತೊಂದರೆ ಇಲ್ಲ. ನಮಗೆ ಮಾಮೂಲಾಗೆ ರೆಗ್ಯುಲರಾಗೆ ಸಿಕ್ಕಂಗೆ ಸಿಗ್ತಾ ಇದೆ. ಎಲ್ಲ ಕಡೆ ವದಂತಿ ಹರಡ್ತಾ ಇದೆ. ಈಗ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ, ಕ್ಯಾನ್ಗಳು ತರ್ತಾ ಇದ್ದಾರೆ ಜನ. ಇಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ? ಇಲ್ಲೇನಿಲ್ಲ, ನಾರ್ಮಲಾಗಿದೆ. ಎಲ್ಲ ಥರದ್ದು ಪೆಟ್ರೋಲ್ ಸೌಲಭ್ಯ ಇದೆ, ಸಿಗ್ತಾ ಇದೆ. ನಮ್ಮೊಟ್ಟಿಗೆ ಮತ್ತಷ್ಟು ಗ್ರಾಹಕರಿದ್ದಾರೆ. ಸರ್, ನಿಮಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಯಾವುದೇ ನೀವು ಪ್ರತಿದಿನ ಬಂದಂಗೆ ಈಗ ಪೆಟ್ರೋಲ್ ಬಂಕಿಗೆ ಬರ್ತಾ ಇದ್ರಿ, ಸಿಗ್ತಾ ಇದೆಯಾ ಅಂತ? ಎಲ್ಲ ಕಡೆ ಸಿಗ್ತಾ ಇದೆ. ಪೆಟ್ರೋಲು ಡೀಸೆಲು ಸಿಗ್ತಾ ಇದೆ. ಅದ್ರ ಮುಖಾಂತರ ನಾವು ಕ್ಯಾನ್ಗಳಲ್ಲಿ ಸಮೇತ ಹಾಕ್ಸ್ಕೊಂಡು ಹೋಗ್ತಿದ್ವಿ. ನಾವು 4-5 ಕ್ಯಾನ್ ಕೂಡ ತುಂಬಿಸ್ಕೊಂಡು ಹೋಗ್ತಿರ್ತೇವೆ. ಯಾಕೆ ನೀವು ಪ್ರತಿದಿನ ಕ್ಯಾನ್ಗಳಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಾ ಅಥವಾ ಇವತ್ತೇ ತೊಗೊಂಡು ಹೋಗ್ತಾ ಇರೋದಾ? ಇಲ್ಲ, ಪ್ರತಿದಿನ ತೊಗೊಂಡು ಹೋಗ್ತಿರ್ತೀವಿ. ನಾವು ಪ್ರೆಸರ್ಗೆ ಅಂತೇಳಿ ತೊಗೊಂಡು ಹೋಗ್ತಿರ್ತೀವಿ ಪ್ರತಿದಿನ. ಡೀಸೆಲ್ ಕೊರತೇನಿಲ್ಲ ನಮಗೇನಿಲ್ಲ. ಚಿತ್ರದುರ್ಗದಲ್ಲಿ ಡೀಸೆಲ್ ಕೊರತೇನಿಲ್ಲ. ಅಥವಾ ಒಂದು ವೇಳೆ ಡೀಸೆಲ್ ಮತ್ತು ಪೆಟ್ರೋಲ್ ಕೊರತೆ ಆಗುತ್ತೆ ಅನ್ನುವಂಥ ಆತಂಕ ಏನಾದರೂ ಇದೆಯಾ ಅಥವಾ ಆ ಥರದ್ದು ವಾತಾವರಣ ಸೃಷ್ಟಿ ಆಗ್ತಾ ಇದೆಯಾ ಅಂತ? ದುರ್ಗದಲ್ಲಿ ಏನು ಸದ್ಯಕ್ಕೆ ಏನಿಲ್ಲ ಆ ಥರ. ಮುಂದಕ್ಕೆ ಏನಂತ ಗೊತ್ತಿಲ್ಲ. ನಮ್ಮೊಟ್ಟಿಗೆ ಈ ಒಂದು ಪೆಟ್ರೋಲ್ ಬಂಕ್ನ ಮಾಲೀಕರು ಕೂಡ ಇದ್ದಾರೆ. ಸರ್, ನಿಮ್ಮ ಪೆಟ್ರೋಲ್ ಬಂಕ್ನಲ್ಲಿ ಸ್ಟಾಕ್ ಇದೆಯಾ ಅಥವಾ ಮುಂದೆ ಸ್ಟಾಕ್ ಇರುತ್ತಾ ಅಥವಾ ಯಾವುದಾದ್ರು ಸಮಸ್ಯೆ ಆಗುತ್ತೆ ಅನ್ನುವಂಥ ಸೂಚನೆಗಳಿದೆಯಾ? ಇಲ್ಲ, ಸ್ಟಾಕ್ ಎಲ್ಲ ಇದೆ. ಪ್ರಾಪರಾಗಿ ಬರ್ತಾ ಇದೆ 2 ದಿವಸಕ್ಕೆ ಒಂದ್ಸಲ. ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲೇನು ಸ್ಕೇರ್ಸಿಟಿ ಇಲ್ಲ. ಕಂಪ್ನಿಯವರು ಎಲ್ಲ ಹೇಳಿದ್ದಾರೆ ಸ್ಕೇರ್ಸಿಟಿ ಏನಿಲ್ಲ ಅಂತ. ಬರ್ತಾ ಇದೆ, ಲೋಡ್ ಸಿಗುತ್ತೆ. ಪೆಟ್ರೋಲು ಡೀಸೆಲ್ ಎಲ್ಲ ಕಂಪನಿಯವರು ಏನು ಸೂಚನೆ ಕೊಟ್ಟಿದ್ದಾರೆ ಸರ್? ಅಥವಾ ಏನಾದರೂ ಸ್ಟಾಕ್ ಮಾಡ್ಕೋಬೇಕು ಅಥವಾ ಸ್ಟಾಕ್ ಇಲ್ಲ, ಈ ಥರದ್ದು ಏನಾದರೂ ಸೂಚನೆ ಇದೆಯಾ ಏನು ಅಂತ? ಇಲ್ಲ, ಸ್ಟಾಕ್ ಇದೆ, ಬರ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳಿದ್ದಾರೆ. ಈಗ ಪ್ರತಿದಿನ ಬಂದಂತೆ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ ಅಥವಾ ಅವರಲ್ಲಿ ಯಾವುದಾದ್ರೂ ಆತಂಕ ಇದೆಯಾ ಅಂತ? ಇಲ್ಲ, ನಾರ್ಮಲ್ ಇದೆ. ಇಲ್ಲೆಲ್ಲ ದುರ್ಗದಲ್ಲೆಲ್ಲ ನಾರ್ಮಲ್ ಇದೆ. ಏನು ಜನ ಏನು ಜಾಸ್ತಿ ಬರ್ತಾ ಇಲ್ಲ. ಆ ಥರ ಕ್ಯಾನ್ಗಳು ತೊಗೊಂಡ್ಬರೋದು ಆ ಥರ ಏನಿಲ್ಲ. ಬೇರೆ ಕಡೆ ಎಲ್ಲ ಪ್ಯಾನಿಕ್ ಆಗಿದ್ದಾರೆ ಜನ. ತುಂಬ ಜನ ಕ್ಯಾನ್ಗಳು ತರ್ತಾ ಇದ್ದಾರೆ, ಮುಗಿ ಬಿದ್ದಿದ್ದಾರೆ ಪೆಟ್ರೋಲ್ ಬಂಕ್ಗೆ. ಇಲ್ಲಿನ ವಾತಾವರಣ ಹೇಗಿದೆ? ಇಲ್ಲೇ ನಂಗಿಲ್ಲ, ನಾರ್ಮಲಾಗೇ ಇದೆ. ಸೇಲ್ಸ್ ಎಲ್ಲ ನಾರ್ಮಲ್ ಇದೆ. ನಾರ್ಮಲಾಗೆ ಜನ ಬಂದು ಗಾಡಿಗಳಿಗೆ ಹಾಕ್ಸ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾವುದೇ ಕೊರತೆ ಇಲ್ಲ. ಎಂದಿನಂತೆ ಕೂಡ ಈಗಾಗಲೇ ಗ್ರಾಹಕರು ಪೆಟ್ರೋಲ್ ಬಂಕ್ಗಳಿಗೆ ಬಂದು ಪೆಟ್ರೋಲ್ ಮತ್ತು ಡೀಸೆಲನ್ನು ಹಾಕಿಸ್ಕೊಂಡು ಹೋಗುವಂಥ ವಾತಾವರಣ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.